ಹಾಯ್ ಫ್ರೆಂಡ್ಸ್, ನಾನು ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಫಿಶ್ನ ಯಾವ ಥರ ಸಾಕಬೇಕು, ಲೋ ಬಜೆಟಲ್ಲಿ ನಾವು ಯಾವ ಥರ ಮೇಂಟೈನ್ ಮಾಡಬೇಕಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಪೇಷನ್ಸಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಇದು ನನ್ನ ಓನ್ ಅನುಭವ, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇದು ಸ್ವಲ್ಪ ವಿಡಿಯೋ ದೊಡ್ಡದಾಗುತ್ತೆ, ಆದ್ರೂ ಇದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ನೀವು ಫಿಶ್ ಟ್ಯಾಂಕ್ ಮಕ್ಕಳು ಯಾರು ಆಸೆ ಪಟ್ಟರು ಫಿಶ್ ಟ್ಯಾಂಕ್ ಬೇಕು ಅಂಥೇಳಿ ಅವ್ರಿಗೆಲ್ಲ ಗಿಫ್ಟ್ ಮಾಡಬೇಕು ಅಂತಂದರೆ ಈ ಥರ ಫಿಶ್ ಟ್ಯಾಂಕ್ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಿಮ್ಗೆ ಇನ್ಬಿಲ್ಟ್ ಎಲ್ಲ ಸಿಕ್ಬಿಡುತ್ತೆ, ಫಿಲ್ಟ್ರು, ಲೈಟು ಎಲ್ಲ, ಮತ್ತು ಫ್ರೀ ಆಫ್ ಮೇಂಟೆನೆನ್ಸ್ ಕೂಡ ಇರುತ್ತೆ. ಈ ಥರ ಸ್ಪಾಂಜ್ ಇದ್ರ ಜೊತೆಗೂ ಬರುತ್ತೆ, ಬಟ್ ನೀವು ಎಕ್ಸ್ಟ್ರಾ ಈ ಥರ ಸ್ಪಾಂಜನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಇದು ನಿಮಗೆ ಮಂತ್ಲಿ ಒನ್ಸ್ ತೆಗೆದುಬಿಟ್ಟು ಈ ಸ್ಪಾಂಜ್ನ ಚೇಂಜ್ ಮಾಡಿದ್ರಾಯಿತು. ಇದ್ರ ಕಾಸ್ಟ್ ಬಂದು ನಿಮ್ಗೆ ಇಲ್ಲಾಂದ್ರೂ ಒಂದು 50 ರೂಪೀಸ್ ಇರುತ್ತೆ ಒಂದು ಸ್ಪಾಂಜ್. ಮಂತ್ಲಿ ಒನ್ಸು ಇದನ್ನು ತೆಗೆದ್ರೆ ಸಾಕು. ನೀವು ಫಸ್ಟು ಫಿಶ್ ಟ್ಯಾಂಕ್ ಅವರು ಅಂಗಡಿಗೆ ಹೋದರೆ ನೀವು ಟ್ಯಾಂಕು ಆಕ್ಸೆಸರೀಸ್ ಎಲ್ಲ ಕೊಟ್ಟರೆ ಕಳಿಸ್ಬಿಡ್ತಾರೆ, ಫಿಶ್ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ಅದನ್ನು ಯಾವ ಥರ ನಾವು ಮೇಂಟೈನ್ ಮಾಡಬೇಕು ಅದನ್ನು ಹೇಳಲ್ಲ. ದಯವಿಟ್ಟು ನೀವು ಫಿಶ್ ಟ್ಯಾಂಕ್ನ ಪರ್ಚೇಸ್ ಮಾಡಿದ್ರೆ ಫಿಶ್ನ ಪರ್ಚೇಸ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಫಸ್ಟು ಫಿಶ್ ಟ್ಯಾಂಕ್ ಆಕ್ಸೆಸರೀಸ್ ಎಲ್ಲ ತೊಗೊಂಡು ಬಂದು ನೋಡಿ, ಈ ಥರ ಸೆಟಪ್ ಮಾಡ್ಕೊಳ್ಳಿ. ಫಸ್ಟು ಸ್ಟೋನ್ ಹಾಕಿ ಅದರೊಳಗೆ, ಇದು ನ್ಯಾಚುರಲ್ ಕಲರ್ ಆಗಿರಬೇಕು ಸ್ಟೋನು. ಮತ್ತು ಇದು ಯಾಕೆ ನಾನು ಸ್ಟೋನ್ನ ರೆಫರ್ ಮಾಡ್ತೀನಿ ಅಂದರೆ, ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ವಾಸ ಆಗೋಕ್ಕೆ ಸ್ಪೇಸ್ ಸಿಗುತ್ತೆ. ಗುಡ್ ಬ್ಯಾಕ್ಟೀರಿಯಾ ಅಂದರೆ ಏನು ಅಂತ ನೀವು ತಲೆ ಕೆಡಿಸ್ಕೊಂಡಿರಬೇಕು. ನೀರು ಶುದ್ಧವಾಗಿರೋ ಕಾರಣ ಫಿಲ್ಟ್ರಲ್ಲ, ಅದನ್ನು ಇದು ಮಾಡಿ. ನೀರು ಶುದ್ಧವಾಗಿರೋ ಕಾರಣವೇ ಗುಡ್ ಬ್ಯಾಕ್ಟೀರಿಯಾ ಬೆಳಿಬೇಕು ನೀರಲ್ಲಿ. ನೆಕ್ಸ್ಟು 1 ಸ್ಪೂನ್ ಸಾಲ್ಟ್ ಹಾಕಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಲ್ಟಲ್ಲಿ ಎಲ್ಲ ಮಿನರಲ್ಸು, ಮೀನಿಗೆ ಏನೇನು ಬೇಕು ಎಲ್ಲ ಮಿನರಲ್ಸ್ ಅದರಲ್ಲಿ ಸಿಕ್ಬಿಡುತ್ತೆ. ಸೊ ಮೀನು ಜಾಸ್ತಿ ರೋಗ ಬರೋದು ಅದಕ್ಕೆಲ್ಲ ಇದು ಆಂಟಿಬಯೋಟಿಕ್ ಇದ್ದಂಗೆ. ನಮ್ಗೆ ಯಾವ ಥರ ಅರಿಶಿನ ಇದೆಯೋ ಆ ಥರ ಸಾಲ್ಟು. ಸೊ ಫಿಶ್ ಟ್ಯಾಂಕ್ ತಂದುಬಿಟ್ಟು ನೀವು ನಾನು ಏನೇನು ಹೇಳ್ತಾ ಇದ್ದೀನೋ ಇದನ್ನೆಲ್ಲ ಹಾಕ್ಬಿಟ್ಟು ಅದರಲ್ಲಿ ರಾಕ್ ಸಾಲ್ಟು ಪ್ಲಸ್ಸು ಆಕ್ವಾಗಾರ್ಡ್ ಫ್ರೆಶ್ ವಾಟ್ರ್, ಆಕ್ವಾಗಾರ್ಡ್ದೆ ನೀರು ಹಾಕಿ. ಟ್ಯಾಪ್ ವಾಟ್ರ್ ಆಗಲಿ ಇನ್ನೊಂದು ವಾಟ್ರ್ ಆಗಲಿ ಹಾಕಕ್ಕೆ ಹೋಗ್ಬೇಡಿ. ಸೊ ನೀರೆಲ್ಲ ಒಂದು ಲೆವೆಲ್ಗೆ ನೀರು ಹಾಕಿ ಫಿಲ್ಟ್ರೆಲ್ಲ ಆನ್ ಮಾಡಿ, ಒಂದು ಚಿಕ್ಕದು ಸ್ಪಾಂಜು ನಿಮಗೆಲ್ಲಾದರೂ ಸಿಗುತ್ತೆ ಸ್ಟೇಷ್ನರಿ ಅಂಗಡಿಗಳಲ್ಲಿ, ಇಲ್ಲಾಂದರೆ ಈ ಥರ ಸ್ಪಾಂಜ್ನ ಚಿಕ್ಕ ಒಂದು ಸ್ಪಾಂಜ್ನ ಆ ಟ್ಯಾಂಕ್ ಒಳಗೆ ಸ್ಟೋನ್ ಕೆಳಗಿಟ್ಬಿಟ್ಟು ಸೆಟಪ್ ಮಾಡಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗುಡ್ ಬ್ಯಾಕ್ಟೀರಿಯಾ ವಾಸ ಆಗೋಕ್ಕೆ ಮನೆ ಬೇಕು. ಸೊ ನೀರಲ್ಲಿ ಅದು ಇರೋಕ್ಕೆ ಆಗಲ್ಲ. ಸೊ ಆ ಮನೆಯೇ ಇದು ಸ್ಪಾಂಜು. ಸೊ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಕಣ್ಣಿಗೆ ಕೂಡ ಕಾಣಿಸಲ್ಲ. ಸೊ